ಲೇಖ. ಪ್ರೇಮ್, ನಾನು ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಕೊಡ್ತಾ ಇದ್ದೀನಿ. ನಿಮ್ದು ಯಾವುದಾದ್ರೂ ಇದೆಯಾ? ಅಲ್ಲೇ ಹ್ಯಾಂಗರ್ನಲ್ಲಿದೆ ನೋಡಿ. ಹಾಂ, ಇದ್ಯಾವ ಪ್ಯಾಂಟು ಪ್ರೇಮ್? ಇದು ನೀವು ಹಾಕೊಳ್ಳೋದೇ ಇಲ್ಲ? ಇದಾ ಮುಂಚೆ ಸ್ಲಿಮ್ ಆಗಿದ್ದಾಗ ಆಗ್ತಾ ಇತ್ತು, ಈಗ ಆಗಲ್ಲ, ಅದಕ್ಕೆ ಒಳಗಡೆ ಇಟ್ಬಿಟ್ಟಿದ್ದೀನಿ. ಸಂತೋಷದ ದಿನಗಳು ಎಷ್ಟು ಬೇಗ ಹತ್ತಿರ ಬರ್ತಾ ಇದೆ. ನಾವಿಬ್ಬರು ಭೇಟಿಯಾಗಿದ್ದು, ಪ್ರಪೋಸ್ ಮಾಡಿದ್ದು, ಕೈ ಕೈ ಹಿಡಿದು ಹೆಜ್ಜೆ ಹಾಕ್ಕೊಂಡು ನಡೆದಿದ್ದು, ನದಿ ದಂಡೆಯಲ್ಲಿ ನಕ್ಷತ್ರಗಳನ್ನು ಎಣಿಸಿದ್ದು ಎಲ್ಲ ಎಷ್ಟು ಅನಿರೀಕ್ಷಿತ ಅಲ್ವಾ? ಕಣ್ಮುಚ್ಚಿ ತೆಗೆಯೋದ್ರಲ್ಲಿ ನಡೆದು ಹೋಗಿದೆ. ಈಗ ಉಳಿದಿರೋದು ನಮ್ಮಿಬ್ಬರ ಜೀವನ, ಕನಸು, ಆಸೆ, ಭವಿಷ್ಯ ಎಲ್ಲ ಅಂಗೈಲಿ ಮುಚ್ಚಿಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಪ್ರೇಮ್, ನಮ್ಮಿಬ್ಬರ ಮದುವೆ ವಿಷಯ ಮಾತಾಡಿಕೊಂಡು ಆದಷ್ಟು ಬೇಗ ಬರ್ತೀರಾ ಅಂತ ನನಗೆ ಗೊತ್ತು. ನಿಮ್ಮವಳಾದ ಮೈತ್ರೇಯಿ. ಪ್ರೇಮ್, ಮೈತ್ರೇಯಿ ಅಂದರೆ ಯಾರು? ಮೈತ್ರೇಯಿನ? ಯಾವ ಮೈತ್ರೇಯಿ? ಈ ಲೆಟ್ರ್ ಬರದ್ಲಲ್ಲ, ಆ ಮೈತ್ರೇಯಿ. ಇದು ಯಾವುದೋ ಹಳೆ ಕಾಗದ. ಹಳೆ ಕಾಗ್ದಾನ? ಕೊಡಿಲಿ ಆ ಲೆಟ್ರು. ಹ್ಯಾಂಡ್ ರೈಟಿಂಗ್ ತುಂಬ ಮುದ್ದಾಗಿದೆ. ಬರೆದಿರೋ ಹುಡುಗಿನೂ ತುಂಬ ಚೆನ್ನಾಗಿದ್ದಾಳೆ ಅನಿಸುತ್ತೆ. ಈ ರೀತಿ ನಿಮಗೆ ಲೆಟ್ರ್ ಬರೆದಿದ್ದಾಳಲ್ಲ, ಯಾರು ಇವಳು? ಹೀಗೆ 2 ವರ್ಷದ ಹಿಂದೆ ಪರಿಚಯ. ಈ ಕಾಗದ ನೋಡಿದ್ರೆ ಬರೀ ಪರಿಚಯ ಅಲ್ಲ ಅನಿಸುತ್ತೆ. ಪ್ರೀತಿ ಪ್ರೇಮ ಅಂತೆಲ್ಲ ಬರ್ತಿದ್ದಾಳೆ. ಲವ್ ಲೆಟ್ರ್ ಅನಿಸುತ್ತೆ. ಪರವಾಗಿಲ್ಲ, ಹೇಳಿ ಪ್ರೇಮ್, ಏನು ವಿಷಯ ಅಂತ? ನಿಮ್ಮಿಂದ ವಿಷಯ ಮುಚ್ಚಿಟ್ಟು ನನಗೇನು ಆಗಬೇಕಾಗಿಲ್ಲ ರೀ. ಆ್ಯಕ್ಚುಲಿ ಇದು 2 ವರ್ಷದ ಹಿಂದಿನ ವಿಷಯ. ನಾನು ಮೈತ್ರಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ವಿ. ಆದರೆ ಅದು ನಡೀಲಿಲ್ಲ ಅಷ್ಟೇ. ಇದ್ರ ಬಗ್ಗೆ ನೀವು ಕ್ಲೂ ಕೂಡ ಕೊಟ್ಟಿಲ್ವಲ್ಲ ಪ್ರೇಮ್? ಆಶ್ಚರ್ಯ ಆಗ್ತಿದೆ ನನಗೆ. ಯಾಕ್ರಿ ಆಶ್ಚರ್ಯ? ಅಲ್ಲ, ಪೆಕ್ರಾಗಿರೋ ಇವಂದು ಒಂದು ಲವ್ ಸ್ಟೋರಿ ಇದೆ ಅಂತನಾ? ಹಾಗೇನಿಲ್ಲ. ಹುಡುಗಿರು ಅಂದರೆ ತುಂಬ ರಿಸರ್ವ್ ಆಗಿರ್ತಾ ಇದ್ರಿ. ನೀವು ಒಂದು ಹುಡುಗಿನ ಲೈಕ್ ಮಾಡಿದ್ರಿ ಅನ್ನೋದು ತುಂಬ ಅನಿರೀಕ್ಷಿತ ಅನ್ನಿಸ್ತಾ ಇದೆ. ಇದೆಲ್ಲ ನೀವು ನನಗೆ ಹೇಳೇ ಇಲ್ಲ. ಪಾಸ್ಟ್ ಇಸ್ ಪಾಸ್ಟ್ ಅಲ್ವಾ ಸಾಕ್ಷಿ? ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ಮೈತ್ರೇಯಿ ನನ್ನ ಜೂನಿಯರ್ ಆಗಿದ್ಲು. ನಾವಿಬ್ಬರು ಒಟ್ಟಿಗೆ ಬಸ್ಸಲ್ಲಿ ಓಡಾಡ್ತಿದ್ದಾಗ ಮೀಟ್ ಆಗ್ತಾಯಿದ್ವಿ. ಆ್ಯಕ್ಚುಲಿ ಅವಳೇ ಮೊದಲು ನನಗೆ ಪ್ರಪೋಸ್ ಮಾಡಿದ್ದು. ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ. ನಮ್ಮ ವೇವ್ ಲೆಂತು ಮ್ಯಾಚ್ ಆಗಿತ್ತು. ನಾನು ಅವಳನ್ನು ಒಪ್ಕೊಂಡಿದ್ದೆ. ಆದರೆ ಏನು? ಯಾಕೆ ನೀವಿಬ್ಬರು ಮದುವೆ ಆಗಲಿಲ್ಲ?
ಕೆಲವು ವಿಷಯಗಳು ವರ್ಕೌಟ್ ಆಗಲಿಲ್ಲ. ಋಣಾನು ಬಂದ ಇರಲಿಲ್ವೇನೋ ಅನಿಸುತ್ತೆ. ಈಗ ಮೈತ್ರೇಯಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಸಾಕ್ಷಿ, ಕಾಂಟ್ಯಾಕ್ಟೇ ತಪ್ಪು ಹೋಗಿದೆ. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಒಂದೂ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕಾಗದನ ನಾನು ಆಗಲೇ ಹರಿದು ಬಿಸಾಕಬೇಕಾಗಿತ್ತು. ನನಗೆ ಗೊತ್ತಿಲ್ಲದೆ ಒಳಗಡೆ ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ನೋಡಿ, ನೀವು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅಯ್ಯೋ, ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ ಪ್ರೇಮ್, ಸುಮ್ಮನೆ ಈ ಕಾಗದ ಸಿಕ್ತಲ್ಲ ಅಂತ ಕ್ಯೂರಿಯಾಸಿಟಿ ಕೇಳಿದೆ. ನೋಡಿ, ನಾನು ಆಫೀಸಿಂದ ಹಾಗೆ ಗೋಡೌನಿಗೆ ಹೋಗ್ತಾ ಇದ್ದೀನಿ. ಒಂದಷ್ಟು ಮೆಟೀರಿಯಲ್ಸ್ ಬರ್ತಾ ಇದೆ. ನಾನು ಮನೆಗೆ ಬರೋದು ಲೇಟ್ ಆಗ್ಬೋದು, ಗಾಬರಿ ಆಗಬೇಡಿ. ಅಪ್ಪ, ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅದಕ್ಕೆ ಯಾಕಪ್ಪ ಪೀಠಕ್ಕೆ? ಹೇಳು, ಏನು ಮಾತಾಡೋದಿದೆ? ಅಮ್ಮ ಅಮ್ಮ, ಏನದಿ? ಕೂತ್ಕೋ ಬಾ ಅಮ್ಮ, ಸ್ವಲ್ಪ ಮಾತಾಡೋದಿತ್ತು. ಹೇಳಪ್ಪ, ಏನು ವಿಷಯ? ಅಪ್ಪ, ಅದು ನನಗೆ ಸ್ವಲ್ಪ ಸ್ವಾತಂತ್ರ್ಯ ಬೇಕಾಗಿತ್ತು. ಸ್ವಾತಂತ್ರ್ಯನ? ಯಾರು ಕಿತ್ಕೊಂಡಿದ್ದಾರಪ್ಪ ನಿನ್ನ ಸ್ವಾತಂತ್ರ್ಯನ? ಅಪ್ಪ, ಅದು ಹಾಗಲ್ಲ. ಸ್ವಲ್ಪ ನನ್ನ ಮಾತನ್ನು ಕೇಳಿ. ನನಗೆ ಒಂದು ಹೊಸ ಆಲೋಚನೆ ಬಂದಿದೆ. ಅದ್ರ ಪ್ರಕಾರ ನಡೆದರೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಆಗತ್ತೆ. ಏನು ಆಲೋಚನೆ? ಅದು ಒಂದು ಮನೆಯಿಂದ ಎರಡೆರಡು ಪತ್ರಿಕೆ ಅಂದರೆ ಚೆನ್ನಾಗಿರಲ್ಲ ಅಲ್ವಪ್ಪ? ಅದಕ್ಕೆ ನಾನು ಕಾರಣ ಅಲ್ಲಪ್ಪ. ನೋಡು, ಅಲ್ಲಿ ಕೂತಿದ್ದಾನಲ್ಲ ನಿನ್ನ ತಮ್ಮ, ಅವನನ್ನು ಕೇಳು. ನಾನು ಯಾವತ್ತಿದ್ರೂ ಚಿತ್ರಲೇಖ ಪತ್ರಿಕೆ ಒಂದೇ ಅಂತ ಇದ್ದವನು. ಆ ಪತ್ರಿಕೆ ಹೆಸರು ಕಾಪಿ ಮಾಡಿಕೊಂಡು ಅದ್ರ ಹಿಂದೆ ನ್ಯೂಸ್ ಸೇರಿಸ್ಕೊಂಡು ಬೇರೆ ಪತ್ರಿಕೆ ಮಾಡ್ಕೊಂಡ. ಅದರಲ್ಲಿ ನನ್ನ ತಪ್ಪೇನು? ಅಯ್ಯೋ ಅಪ್ಪ, ಅದು ಮುಗ್ದೋದ್ ಕತೆ, ಅದನ್ನು ಬಿಟ್ಬಿಡಿ. ಈಗ ಆಗಿರೋ ತಪ್ಪನ್ನ ಸರಿ ಮಾಡೋಣ. ಅಂದರೆ ಏನು ಹೇಳ್ತಿದ್ಯಾ? ನೀವು ಚಿತ್ರಲೇಖ ಪತ್ರಿಕೆ ನಿಂತು ಹೋಗುತ್ತೆ. ರೇ ಸ್ವಾಮಿ, ನಮಗೇನು ತಲೆ ಕೆಟ್ಟಿದ್ಯಾ? ಅಷ್ಟು ಸೂಪರಾಗಿ ಹೋಗ್ತಿರೋ ಪತ್ರಿಕೆನ ನಾವ್ಯಾಕೆ ನಿಲ್ಲಿಸ್ಲಿ? ಆನೆ ನಡೆದಿದ್ದ ದಾರಿ ಅಂತಾರಲ್ಲ, ಆ ಥರ ನಮ್ಮದು. ಏನು ಮಾಡಿದ್ರು ದೊಡ್ಡ ಥರ. ಹೌದಪ್ಪ, ನಾವು ಸಣ್ಣ ಜನ, ಸಣ್ಣದಾಗಿ ಪತ್ರಿಕೆ ನಡೆಸ್ತಾ ಇದ್ದೀವಿ. ಬಿಟ್ಬಿಡಿ ನಮ್ಮನ್ನ. ಕಟ್ಕೋತೀವಿ ಅಂದವ್ರು ಯಾರು? ಯಾರನ್ನೂ ಹಿಡ್ಕೊಂಡಿಲ್ಲ ಬಿಡೋಕ್ಕೆ. ಆದಿತ್ಯ, ಸುತ್ತಿ ಬಳಸಿ ಮಾತಾಡೋ ಅಗತ್ಯ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳಿ. ಎರಡೆರಡು ಪತ್ರಿಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಆಲೋಚನೆ ಇದೆ. ಆದಿತ್ಯ, ಪತ್ರಿಕೆನ ಜನ ರಿಸೀವ್ ಮಾಡಿದ್ದಾರೆ. ಎರಡೂ ಪತ್ರಿಕೆ ಮಧ್ಯೆ ಇರೋ ಡಿಫ್ರೆನ್ಸಸ್ ಜನಕ್ಕೆ ಗೊತ್ತಾಗಿದೆ. ಬೇರೆ ಬೇರೆ ಇದ್ರೆ ತೊಂದರೆ ಏನು? ತೇಜಸ್ವಿನಿ, ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಇದು ನನಗೂ ನಮ್ಮ ಅಪ್ಪನಿಗೂ ಸಂಬಂಧಪಟ್ಟಂಥ ವಿಷಯ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಆಯಿತು, ಮಾತಾಡ್ಕೊಳ್ಳಿ. ಅಪ್ಪ, ಅನಿರುದ್ಧನ್ ಪೇಪರು ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಹೆಸರು ಮಾಡಿದೆ, ಒಳ್ಳೆ ಸರ್ಕ್ಯುಲೇಷನ್ನು ಇದೆ. ನಾವ್ಯಾಕೆ ಹೀಗಿರ್ಬೇಕು ಹೇಳಿ? ಬನ್ನಿ ಅವನ ಜೊತೆ ಸೇರ್ಬೇಡ. ಇದರಿಂದ ಎರಡೂ ಪತ್ರಿಕೆಗಳು ದೊಡ್ಡದಾಗತ್ತೆ, ಓದೋರು ಹೆಚ್ಚಾಗ್ತಾರೆ, ಒಳ್ಳೆ ಹೆಸರು ಬರುತ್ತೆ. ಮರ್ಜ್ ಮಾಡೋಣ ಬನ್ನಿಪ್ಪ. ಏನು ಹೇಳ್ತಿದ್ಯೋ ನೀನು? ಏನು ತಮಾಷಿನ? ಎರಡು ಪತ್ರಿಕೆ ಮರ್ಜ್ ಮಾಡೋದು ಅಂದರೆ? ಹೌದಪ್ಪ, ಇದರಿಂದ ಮನೆಯಿಂದ ಎರಡು ಪತ್ರಿಕೆಗಳು ಬಂದಿದೆ ಅನ್ನೋ ಕೆಟ್ಟ ಹೆಸರು ಹೋಗುತ್ತೆ. ಅದು ಅಲ್ಲದೆ ನಮ್ಮ ಎಂಪ್ಲಾಯೀಸ್ಗಳನ್ನ ಸರಿಯಾಗಿ ಬಳಸ್ಕೋಬೋದು, ಪತ್ರಿಕೆಗಳನ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ಬೋದು, ಒಳ್ಳೆ ಹೆಸರು ಮಾಡ್ಬೋದು. ನೀವು ಹ್ಞೂ ಅಂದರೆ ಮರ್ಜ್ ಮಾಡೋಣ ಬನ್ನಿಪ್ಪ. ಅಲ್ಲ, ನಿಜಕ್ಕೂ ಶಾಕ್ ಆಗ್ತಿದೆ ನನಗೆ. ಇದು ಹೇಗೆ ಸಾಧ್ಯ? ಏನಮ್ಮ ತೇಜಸ್ವಿನಿ,
ನನಗೂ ಶಾಕ್ ಆಗ್ತಿದೆ ಮಾವ. ಪತ್ರಿಕೆ ಮರ್ಜ್ ಮಾಡೋದು ಅಂದರೆ ಏನು ತಮಾಷೆನಾ? ಆ ಪತ್ರಿಕೆ ವಿಚಾರಗಳು ಧೋರಣೆಗಳು ಬೇರೆನೇ ಇದೆ, ನಮ್ಮ ಆಶಯಗಳೇ ಬೇರೆನೇ ಇದೆ. ಎರಡು ಪತ್ರಿಕೆ ಒಂದಾಗಲಿ ಅಂದರೆ ಏನರ್ಥ? ಆ ಪತ್ರಿಕೆ ಜೊತೆ ಒಂದಾಗೋ ಅನಿವಾರ್ಯತೆ ನಮಗಿಲ್ಲ. ನಮಗೂ ಏನು ಅನಿವಾರ್ಯತೆ ಇಲ್ಲ. ನನ್ನ ಪತ್ರಿಕೆ ಖಾಲಿ ಬಿದ್ದಿದೆ, ಯಾರಾದರೂ ಪಾರ್ಟ್ನರ್ಶಿಪ್ ಬನ್ನಿ ಅಂತ ಆ್ಯಡ್ ಕೊಟ್ಟಿಲ್ಲ. ನನ್ನ ಪತ್ರಿಕೆ ಬಿಂದಾಸಾಗಿ ನಡೀತಿದೆ, ಯಾರ ಸಪೋರ್ಟು ಬೇಕಾಗಿಲ್ಲ ನನಗೆ. ಪತ್ರಿಕೆ ಶುರು ಮಾಡಬೇಕಾದ್ರೆ ಯಾರ ಕೈ ಕಾಲು ಹಿಡಿಲಿಲ್ಲ, ಈಗ ಹಿಡಿತೀರ. ನನಗೇನು ಬೇಕಾಗಿಲ್ಲ. ಅನಿ, ನೀ ಸಿಟ್ಟಾಗ್ಬಿಡ ಕಣೋ. ನೀ ಕೆಲಸ ಇಲ್ಲದೆ ಕೂತಿದ್ಯಾ ಅಂತ ಯಾರೂ ಹೇಳ್ತಾ ಇಲ್ಲ. ನೀನು ಬೇರೆ ನಾನು ಬೇರೆ ಅಂತ ಯಾಕಿರ್ಬೇಕು ಹೇಳೋ? ಇಬ್ಬರು ಒಂದಾಗೋಣ, ಪತ್ರಿಕೆಗಳನ್ನ ಮರ್ಜ್ ಮಾಡೋಣ ಕಣೋ. ಅಣ್ಣ, ನಿನ್ನ ಒಳ್ಳೆ ಉದ್ದೇಶ ನನಗೆ ಅರ್ಥ ಆಗುತ್ತೆ, ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಅಪ್ಪಂಗೆ ಮತ್ತು ನಿನ್ನ ಹೆಂಡತಿಗೆ. ನೀನು ಬರ್ತೀಯ ಅನ್ನೋದಾದರೆ ನಾನು ಯೋಚನೆ ಮಾಡ್ಬೋದು. ಇಲ್ಲ ಕಣೋ ಅನಿ, ನಾನು ಫಿಕ್ಸು. ಅಲ್ಲ, ಎಷ್ಟು ದಿನ ಚಿತ್ರಲೇಖಾ ಪತ್ರಿಕೆನ ಇದೇ ರೀತಿಯಲ್ಲಿ ನಡೆಸ್ತಾ ಇರೋದು ಹೇಳೋ? 6ಕ್ಕೆ ಹೇಳ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಮರ್ಜ್ ಮಾಡೋಣ ಬಾರೋ. ಆದಿತ್ಯ, ಚಿತ್ರಲೇಖಾ ಪತ್ರಿಕೆಗೆ ಆ ದುರ್ಗತಿ ಬಂದಿಲ್ಲ. ನೀವು ಇಷ್ಟೊಂದು ಕಳವಳ ಪಡೋ ಅಗತ್ಯನೂ ಇಲ್ಲ. ತೇಜಸ್ವಿನಿ, ನಿಂಗೆ ಒಂದ್ಸಾಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಇದು ನಮ್ಮ ಅಣ್ಣ ತಮ್ಮಂದ್ರಿಗೆ ಸಂಬಂಧಪಟ್ಟಂತ ವಿಷಯ. ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ. ಆದಿ, ಅದು ಅಷ್ಟು ಬೇಗ ನಿರ್ಧಾರ ಮಾಡೋಕ್ಕಾಗಲ್ಲ ಕಣೋ. ನೀನೊಬ್ಬನೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಇದು ನಿಮ್ಮ ಅಪ್ಪನ ಇದ್ರ ಬಗ್ಗೆ ಯೋಚನೆ ಮಾಡಲಿ. ಇಲ್ಲಮ್ಮ, ಅಪ್ಪ ಒಪ್ಪಿಗೆ ಕೊಡ್ಲಿ, ನಾವು ಮುಂದುವರಿಸ್ತೀವಿ. ಬಾವಾ, ದುಡುಕ್ಬೇಡಿ. ಮರ್ಜ್ ಆಗೋದು 2 ನಿಮಿಷದ ಕೆಲಸ. ಆದರೆ ಮಾವನು ಪ್ರಿಪೇರ್ ಆಗಬೇಕಲ್ವಾ? ನೀವು ಈಗ ತಾನೇ ಹೇಳ್ತಾ ಇದ್ದೀರಾ. ಮಾವಂಗೆ ಯೋಚನೆ ಮಾಡೋದಕ್ಕೂ ಟೈಮ್ ಕೊಡಿ. ಜಾನು, ನಿನಗೆ ಯಾಕಿದೆಲ್ಲ? ಅಲ್ಲ ಅನಿ, ಮಾವನ ಮನಸ್ಥಿತಿನೂ ನಾವು ನೋಡಬೇಕಲ್ವಾ? ಆಯಿತು, ಅವರು ಯೋಚನೆ ಮಾಡ್ತಾರೆ. ನೀನು ಯಾಕೆ ಮಧ್ಯೆ ಮಾತಾಡ್ತೀಯ? ಅಪ್ಪ, ನಾನು ನನ್ನ ನಿರ್ಧಾರನ ತಿಳಿಸಿದ್ದೀನಿ. ನೀವು ಆದಷ್ಟು ಬೇಗ ಯೋಚನೆ ಮಾಡಿ ನಿಮ್ಮ ನಿರ್ಧಾರನ ತಿಳಿಸಿ. ಚಿತ್ರಲೇಖಾ ಪತ್ರಿಕೆ ನ್ಯೂ ಚಿತ್ರಲೇಖಾ ಜೊತೆಗೆ ಮರ್ಜ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಇದರಲ್ಲಿ ಏನೋ ಹುನ್ನಾರ ಇದೆ. ಖಂಡಿತ ಆದಿತ್ಯನ ಥಾಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಇರೋದು ಅನಿರುದ್ಧ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕೆ ಆದಿತ್ಯಂಗೆ ಅರ್ಥ ಆಗ್ತಿಲ್ಲ? ನನಗೇನು ಮಾಡಲಿ? ಹೇಳು ಮಗು. ಮಾವ, ಅದು ಏನು ವಿಷಯ ಹೇಳಮ್ಮ. ಮಾವ, ಆದಿತ್ಯ ಇಂಥದ್ದೊಂದು ಬಾಂಬ್ ಸಿಡಿಸ್ತಾರೆ ಅಂತ ಅನಿಸಿರಲೇ ಇಲ್ಲ. ನಿಮ್ಗೇನು ಅನ್ಸುತ್ತೆ ಮಾವ? ಇದು ಸಾಧ್ಯನಾ ಹೇಳಿ? ನನಗೆ ಗೊತ್ತು ಮಗು, ಇದೇನು ಹುಡುಗಾಟಿಕೆನಾ? ನನ್ನ ಪತ್ರಿಕೆಗೆ 40 ವರ್ಷಗಳ ಇತಿಹಾಸ ಇದೆ. ನೆನ್ನೆ ಮೊನ್ನೆ ಶುರು ಮಾಡಿದ್ದ ಅದು. ನನ್ನ ಶಕ್ತಿ, ನನ್ನ ಕನಸು ಧಾರೆ ಎರೆದು ಕಟ್ಟಿರೋದು ಅದನ್ನು. ಇದಕ್ಕಿದ್ದಕ್ಕೆ ಇತಿಶಿ ಹಾಡೋದಕ್ಕೆ ಅಂದರೆ ಹೇಗೆ ಸಾಧ್ಯ ಅಮ್ಮ? ಅಂಥ ಕೆಲಸ ಮಾಡಬೇಡಿ ಮಾವ. ಮಗನ ಮೇಲೆ ಅಭಿಮಾನ ಇರಬೇಕು ನಿಜ. ಹಾಗಂತ ಮಗನ ಮೇಲಿನ ಮಮಕಾರಕ್ಕೆ ಇರೋ ಸುಂದರವಾದ ಪತ್ರಿಕೆನ ಅವ್ರ ಕೈ ಕೊಟ್ಬಿಟ್ಟು ಆಮೇಲೆ ಅವ್ರ ಕೈ ಕಾಯ್ತಾ ಕೂತ್ಕೊಳ್ಬೇಕಾಗತ್ತೆ. ನನಗೆ ಗೊತ್ತು ಮಗು, ನನ್ನ ತಾಯಿ ಥರ ಬೆಳೆಸಿರೋ ಪತ್ರಿಕೆನ ನನ್ನ ಮಕ್ಕಳ ಕೈ ಕೊಟ್ಟು ನಾಳೆ ನಾನೇ ಅವ್ರ ಹತ್ರ ಕೈ ಒಡ್ಡೋ ಥರ ಆಗುತ್ತೆ ಅಂತ ನನಗೆ ಗೊತ್ತಮ್ಮ. ಮಾವ ಪ್ಲೀಸ್, ಅಂಥ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಸರಿ ಇದ್ದು ನಾವು ಪತ್ರಿಕೆ ಮರ್ಜ್ ಮಾಡೋದಾಗಿದ್ರೆ ಅದು ಸಂತೋಷದ ವಿಷಯನೇ. ಆದರೆ ಅನಿರುದ್ಧ ಉತ್ತರ ಧ್ರುವ ಅಂದರೆ ನಾವು ದಕ್ಷಿಣ ಧ್ರುವ. ನಮಗೂ ಅವ್ರಿಗೂ ಆಗ ಬರಲ್ಲ ಅಂತ ತಾನೇ ಅವ್ರು ನಮ್ಮಿಂದ ಸಿಡಿದು ಹೋಗಿ ಇನ್ನೊಂದು ಪತ್ರಿಕೆ ಮಾಡಿದ್ದು. ಈಗ ಅವ್ರ ಜೊತೆನೇ ಸೇರೋದು ಅಂದರೆ ಏನು ಅರ್ಥ ಹೇಳಿ? ಅದು ಕರೆಕ್ಟ್ ಮಗು. ನಮ್ಮ ಆಶೋತ್ತರಗಳು ಬೇರೆ, ನಮ್ಮ ಎಥಿಕ್ಸ್ ಬೇರೆ. ಇವತ್ತಿನ ಟ್ರೆಂಡಿಗೋಸ್ಕರ ನನ್ನ ಪತ್ರಿಕೆ ಘನತೆ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ನೋಡು,
ನಾನು ಬದುಕಿರೋವರೆಗೂ ನನ್ನ ಪತ್ರಿಕೆ ನನ್ನ ಆಶಯದ ಪ್ರಕಾರನೇ ಇರಬೇಕು ಅಂತ ನನ್ನ ಭಾವನೆ. ಅದನ್ನೇ ಮಾವ ನಾನು ಹೇಳ್ತಿರೋದು. ದುಡುಕಿ ನಿರ್ಧಾರ ತಗೋಬೇಡಿ ಮಾವ. ಇನ್ನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಏನು ಮಗು ಅದು? ಆದಿತ್ಯ ಈ ಯೋಚನೆ ಮಾಡೋ ಹಾಗೆ ಮಾಡಿರೋದು ಯಾರು ಅಂತ ನೀವು ಊಹಿಸ್ಬೋದು. ಅಂದರೆ ನೀ ಹೇಳ್ತಿರೋದು ಅನಿರುದ್ಧ ಈ ಥರ ಮಾಡಿಸಿದ್ದಾನೆ ಅಂತನಾ? ಹೌದು ಮಾವ, ಇನ್ಯಾರು? ಅವರೇ ಆದಿತ್ಯನ ತಲೆ ಕೆಡಿಸಿರ್ತಾರೆ. ಮಾವ ಪ್ಲೀಸ್, ಎರಡೂ ಪತ್ರಿಕೆಗಳು ಮರ್ಜ್ ಆಗೋದು ಬೇಡ. ಹಲೋ ಹಲೋ ಮಗು, ತೇಜಸ್ವಿನಿ, ಹಲೋ. ನನಗೆ ಗೊತ್ತಿತ್ತು ನೀನು ಇಂಥ ಕಿತಾಪತಿನ ಮಾಡೇ ಮಾಡ್ತೀಯಾ ಅಂತ. ಅಪ್ಪನ ಹತ್ರ ಏನು ಹೇಳ್ತಾ ಇದ್ದೆ ನೀನು? ಅನಿರುದ್ಧ ನ್ಯೂ ಚಿತ್ರಲೇಖಾ ಪತ್ರಿಕೆ ಜೊತೆ ನಾವು ಮರ್ಜ್ ಆಗಬಾರ್ದು ಅಂತ ತಾನೇ? ಹೌದು ಆದಿತ್ಯ, ಅನಿರುದ್ಧ್ ನೀವು ತಿಳ್ಕೊಂಡು ಹಾಗಲ್ಲ, ದೊಡ್ಡ ಕ್ರಿಮಿನಲ್. ಎರಡೂ ಪತ್ರಿಕೆಗಳು ಮರ್ಜ್ ಆಗತ್ತೆ ಅಂದರೆ ಏನೋ ಅಪಾಯ ಕಾದಿದೆ ಅಂತ ಅರ್ಥ. ಶಟಪ್! ನನ್ನ ಎದುರಿಗೆ ನನ್ನ ತಮ್ಮನ ವಿರುದ್ಧವಾಗಿ ಕೆಟ್ಟದಾಗ ಮಾತಾಡ್ತೀಯಾ? ಏನು ಗೊತ್ತು ನಿಂಗೆ ನನ್ನ ತಮ್ಮನ ಬಗ್ಗೆ? ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಈ 3 ವರ್ಷದಲ್ಲಿ ನಿಮಗಿಂತ ಚೆನ್ನಾಗಿ ನಿಮ್ಮ ತಮ್ಮನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ನೋಡದೇ ಇರೋ ಅನಿರುದ್ಧ್ ಮುಖ ಬೇರೆನೇ ಇದೆ, ಮಹಾ ಕ್ರೂರಿ. ಎರಡೂ ಪತ್ರಿಕೆಗಳು ಮರ್ಜ್ ಆದರೆ ನಾವು ನಿರ್ನಾಮ ಆಗೋದು ಖಂಡಿತ. ನೋಡು, ನೀನು ಅನಿರುದ್ಧನ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ರೆ ನಾನು ನಂಬಲ್ಲ. ನೋಡು, ನೀನು ಅಪ್ಪನಿಗೆ ಫೋನ್ ಮಾಡೋದು, ಬೇಡದೇ ಇರೋ ವಿಷಯನೆಲ್ಲ ಅವ್ರ ಕಿವಿಲಿ ತುಂಬೋದು, ಇದೆಲ್ಲ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ, ಕೆಟ್ಟವನಾಗಬೇಕಾಗತ್ತೆ. ಹುಷಾರ್.